ಐಡೆಂಟಿಟಿ ಇದೊಂದು ಮಲಯಾಳಂ ಸಿನಿಮಾ. ಇದನ್ನ ಕನ್ನಡದಲ್ಲೂ ಡಬ್ ಮಾಡಿ OTT ನಲ್ಲಿ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಟೊವಿನೋ ಥಾಮಸ್, ತ್ರಿಷಾ ಕೃಷ್ಣನ್, ವಿನಯ್ ರಾಯ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ನನಗೆ ಈ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದ್ರೆ, ರೀಸೆಂಟ್ ಟೈಮಲ್ಲೇ ಒಳ್ಳೆ ಸಾಲಿಡ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂಡ್ ಕ್ರೈಮ್ ಇನ್ವೆಸ್ಟಿಗೇಷನ್ ಡ್ರಾಮಾ. ಇದ್ರ ಬಗ್ಗೆ ಇನ್ನೂ ಇನ್ಡೆಪ್ತ್ ರಿವ್ಯೂನಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಈ ಸಿನಿಮಾದ ಸಿಂಪಲ್ ಪ್ಲಾಟ್ ಏನಂದ್ರೆ, ಅರುಣ್ ಶಂಕರ್ ಒಬ್ಬ ಇಂಟೆಲಿಜೆಂಟ್ ಪರ್ಸನ್. ಇವನು ಸ್ವಲ್ಪ ಮಷಿನ್ ರೀತಿಲಿ ತಯಾರಾಗಿರ್ತಾನೆ. ಸೊ ಇವನಿಗೆ ಒಂದು ಮರ್ಡರ್ ಕೇಸ್ ತಗೊಳಕೊಂಡ್ಬಿಡುತ್ತೆ. ಸೊ ಅಲ್ಲಿಂದ ಆ ಕೇಸ್ನ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಆ ಕೇಸ್ಗೂ ಅಲಿಶಾಗೂ ಏನ್ ಕನೆಕ್ಷನ್, ಅಷ್ಟಕ್ಕೂ ಈ ಅಲಿಶಾ ಯಾರು, ಆ ಮರ್ಡರ್ ಯಾರು ಮಾಡಿದ್ದು, ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದೇ ಈ ಸಿನಿಮಾದ ಸಿಂಪಲ್ ಒನ್ ಲೈನ್ ಸ್ಟೋರಿ. ಇನ್ನೇ ಸಿನಿಮಾ ಸ್ಟಾರ್ಟಿಂಗ್ ಇಂದಾನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕ್ಯಾರೆಕ್ಟರ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ ಮೊದಲನೇ 10 ನಿಮಿಷ ನೀವು ನೋಡಿದಾಗ ಇದು ಯಾವುದೋ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ನೋದು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡುತ್ತೆ. ನೆಕ್ಸ್ಟ್ ಈ ಇನ್ವೆಸ್ಟಿಗೇಷನ್, ಟ್ರ್ಯಾಪಿಂಗ್ ಅಂಡ್ ಅರುಣ್ ಶಂಕರ್ ಈ 3 ಎಲಿಮೆಂಟ್ಸ್ ನ ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಒಂದು ಕಡೆನೂ ಬೋರ್ ಆಗಲ್ಲ, ಲ್ಯಾಗ್ ಅನ್ಸಲ್ಲ, ಅನ್ವಾಂಟೆಡ್ ಸಾಂಗ್ಸ್ ಇಲ್ಲ, ಸೀನ್ಸ್ ಇಲ್ಲ ಅಂಡ್ ಕ್ಯಾರೆಕ್ಟರ್ಸ್ ಗಳಿಲ್ಲ. ಥ್ರೂಔಟ್ ದ ಮೂವಿ ನಾನ್ ಸ್ಟಾಪ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಎಂಗೇಜಿಂಗ್ ಆಗಿರುತ್ತೆ. ಸೀನ್ ಬೈ ಸೀನ್ ಏನಾದ್ರೂ ಒಂದು ಹೊಸ ಎಲಿಮೆಂಟ್ ನ ಇಟ್ಟು ನಿಮ್ಮನ್ನ ಹೋಲ್ಡ್ ಆಗಿ ಇಟ್ಕೊಂತಾರೆ. ಇದ್ರ ಜೊತೆಗೆ ಮೇಜರ್ ಎಲಿಮೆಂಟ್ಸ್ ಅಂದ್ರೆ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ತುಂಬಾನೇ ಇದಾವೆ. ಆಲ್ಮೋಸ್ಟ್ ಯಾವುದನ್ನು ಅಷ್ಟು ಈಸಿಯಾಗಿ ಗೆಸ್ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಟ್ವಿಸ್ಟು ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಇಂಪ್ಯಾಕ್ಟ್ ಆಗಿ ವರ್ಕ್ ಆಯ್ತು. ಈ ಫಸ್ಟ್ ಹಾಫ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೋ ಸೆಕೆಂಡ್ ಹಾಫ್ ಕೂಡ ಅಷ್ಟೇ ಸಾಲಿಡ್ ಆಗಿರುತ್ತೆ. ಅಂಡ್ ಇನ್ವೆಸ್ಟಿಗೇಷನ್ಗೆ ಒಂದು ಕನ್ವೆನ್ಷನಲ್ ಸ್ಟೋರಿ ಮುಖಾಂತರ ಸ್ಕ್ರೀನ್ ಪ್ಲೇನ ಡೀಟೇಲಿಂಗ್ ಜೊತೆಗೆ ತುಂಬಾ ಚೆನ್ನಾಗಿ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಮಲಯಾಳಂ ಸಿನಿಮಾ ಅಂದ್ರೇನೆ ಸ್ಲೋ ಪೇಸ್ ಅನ್ಕೊಂಡ್ಬಿಡ್ತೀವಿ, ಬಟ್ ಈ ಸಿನಿಮಾದಲ್ಲಿ ಯಾವ ಸ್ಲೋ ಪೇಸಿಂಗು ಇಲ್ಲ, ಫಾಸ್ಟ್ ಪೇಸ್ ಅಲ್ಲಿ ರನ್ ಆಗ್ತಾ ಹೋಗುತ್ತೆ. ಇನ್ನ ಜೇಕ್ಸ್ ಬೆಜಾಯ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ಸಖತ್ತಾಗಿದೆ. ಥ್ರಿಲ್ಲಿಂಗ್ ಮೊಮೆಂಟ್ಸ್ಗೆ, ಹೈ ಮೊಮೆಂಟ್ಸ್ಗಳಿಗೆ BGM ಮಾತ್ರ ಹೆವಿ ಸಪೋರ್ಟಿವ್ ಆಗಿ ನಿಂತಿದೆ. ಫುಲ್ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ BGM ಬಂದಾಗೆಲ್ಲ ಸಖತ್ ಕಿಕ್ ಕೊಡುತ್ತೆ. ಇನ್ನು ಇದರಲ್ಲಿ ಇಂಪ್ರೆಸ್ ಮಾಡಿದ ಇನ್ನೊಂದು ವಿಷಯ ಏನಂದ್ರೆ, ಫೇಸ್ ಬ್ಲೈಂಡ್ನೆಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಪರ್ಟಿಕ್ಯುಲರ್ ಪೋರ್ಷನ್ ನ ತುಂಬಾ ಅರ್ಥ ಆಗೋ ರೀತಿಲಿ ಹೇಳ್ತಾರೆ. ಈವನ್ ಕಾಲೇಜ್ಗಳಲ್ಲೂ ಇದ್ರ ಬಗ್ಗೆ ಇಷ್ಟು ಚೆನ್ನಾಗಿ ಹೇಳಲ್ಲ ಅನ್ಕೊಂತೀನಿ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ನಿದ್ದೆ ಬರ್ದೇ ಇರೋ ತರ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ನ ಆಕ್ಷನ್ ಸೀಕ್ವೆನ್ಸಸ್ ಕೂಡ ಸಿಂಪಲ್ ಅಂಡ್ ನೀಟ್ ಆಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಇನ್ನ ಎಮೋಷನ್ಸ್ ಲಿಮಿಟ್ ಆಗಿದ್ರು ಸ್ಟ್ರಾಂಗ್ ಪಾಯಿಂಟೇ ತಗೊಂಡಿದ್ದಾರೆ. ಇನ್ನ ಈ ಸಿನಿಮಾದಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಅಂತ ನನಗೆಲ್ಲೂ ಕಾಣಿಸ್ಲಿಲ್ಲ. ಫುಲ್ ಮೂವಿ ಎಂಟರ್ಟೈನಿಂಗ್ ಆಗಿತ್ತು. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಅರುಣ್ ಶಂಕರ್, ಅಲಿಶಾ, CI ಅಲನ್ ಈ ಕ್ಯಾರೆಕ್ಟರ್ಸ್ ಗಳನ್ನ ಮಾಡಿರೋ ಟೊವಿನೋ ಥಾಮಸ್, ತ್ರಿಷಾ ಕೃಷ್ಣನ್ ಅಂಡ್ ವಿನಯ್ ರಾಯ್ ಇವ್ರಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಕ್ಯಾರೆಕ್ಟರ್ಸ್ ಗಳನ್ನ ಯಾವ ತರ ಕ್ರಿಯೇಟ್ ಮಾಡ್ಕೊಂಡಿದಾರೋ ಅದಕ್ಕೆ ಪರ್ಫೆಕ್ಟ್ ಆಗಿ ಈ 3 ಜನನು ಸೂಟ್ ಆಗಿದ್ದಾರೆ. ಅಂಡ್ ಇನ್ನೊಂದು ಕ್ಯಾರೆಕ್ಟರ್ ಇಂಪ್ರೆಸ್ ಮಾಡಿದ್ದು ಅಂದ್ರೆ ಸುದರ್ಶನ್ ರೋಲ್ ಮಾಡಿರೋ ಶಮ್ಮಿ ತಿಲಕನ್ ಕ್ಯಾರೆಕ್ಟರ್. ಸಿಂಪಲ್ ಅಂದ್ರು ಅವರ ಪ್ರೆಸೆನ್ಸ್ ಮಾತ್ರ ಸಖತ್ ಇಂಪ್ಯಾಕ್ಟ್ ಮಾಡುತ್ತೆ. ಇನ್ನ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ವಿಜುವಲ್ಸ್, ಸಿನಿಮಾಟೋಗ್ರಫಿ ಅಂಡ್ ಪ್ರೊಡಕ್ಷನ್ ಡಿಸೈನ್ ಎಲ್ಲ ಚೆನ್ನಾಗಿದೆ. ಎಡಿಟಿಂಗ್ ಕೂಡ ಕ್ರಿಸ್ಪ್ ಆಗಿ ನೀಟ್ ಆಗಿದೆ. ಸೊ ಓವರ್ ಆಲ್ ಒಳ್ಳೆ ಸಿನಿಮಾ. ಇನ್ವೆಸ್ಟಿಗೇಷನ್ ವಿತ್ ಸಸ್ಪೆನ್ಸ್ ಥ್ರಿಲ್ಲರ್ ಡ್ರಾಮಾ ನೋಡ್ಬೇಕು ಅನ್ಕೊಂಡಿದ್ರೆ ಮಿಸ್ ಅಂತೂ ಮಾಡ್ಕೊಂಬೇಡಿ. ಶುರುವಿಂದ ಕೊನೆವರೆಗೂ ಟೈಟ್ ಸ್ಕ್ರೀನ್ ಪ್ಲೇ ವಿತ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಂದ ಎಂಗೇಜ್ ಮಾಡಿಸುತ್ತೆ. ಅಂಡ್ ಯಾವುದೇ ಅಡಲ್ಟ್ ಕಂಟೆಂಟ್ ಏನೂ ಇರಲ್ಲ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಆರಾಮಾಗಿ ನೋಡ್ಬೋದು. ಈ ಸಿನಿಮಾ ನಿಮಗೆ ZEE5 ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಈವನ್ ಡಬ್ಬಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 9. ಆಲ್ರೆಡಿ ನೀವೇನಾದ್ರೂ ನೋಡಿದ್ರೆ ನಿಮಗಿದ್ರಲ್ಲಿ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿಲ್ಲ ಅಂಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.